ಮಾಡ್ತೀರಾ ಸರಿನಾ? ಸಂಜೆ ಅಂದ್ರೆ ಸಂಜೆ ಆದ್ರೆ ಇಟ್ಕೊಬಿಟ್ಟು ನಿಮ್ಗೆ ಬೆಳಗ್ಗೆ ಪುರ ರಸ್ತೆಯಲ್ಲಿ ಐತಲ್ಲ ಪಿರಮಿಡ್ ಇಂಟರ್ನ್ಯಾಷನಲ್ ಅಲ್ಲೇ ಅಲ್ಗಾದ್ರೂ ಹೋಗ್ಬೋದು. ಅಲ್ಲಿ ನಿಮ್ಗೆ ಏರಿಯಾದಲ್ಲೇ ಇರ್ತವೆ ಸಣ್ಣ ಸಣ್ಣ ಪಿರಮಿಡ್ ಮನೆ ಮೇಲೆ ಇಟ್ಕೊಂಡು ಅಂತಾರ ಮನೆಗೆ ಹೋದ್ರು ಧ್ಯಾನ ಮಾಡ್ಬೋದು. ಅವರು ಫ್ರೀಯಾಗಿ ಧ್ಯಾನ ಮಾಡ್ಕೊಂಡು ಹೋಗೋರ್ಗೆ ಇಕ್ಕಿರ್ತಾರೆ. ಆಂಟಿ ವಾಟರ್ ಟೆಕ್ನಿಕ್ ಆಯ್ತು, ಮಿರರ್ ಟೆಕ್ನಿಕ್ ಆಯ್ತು, ಆಯ್ತು, ಓಪನ್ ಪ್ರೇಯರ್ ಆಯ್ತು. ಪೂಜೆಗಳಾವೆ ತಾನೆ ಸಂಕಲ್ಪ ನಾನು ಹೇಳ್ಕೊಡ್ತೀನಿ. ಇದು ರಿಯಾಲಿಟಿ. ನನಗೆ ರಾಯರ್ ಹೇಳ್ಕೊಟ್ಟಿರೋದು ಆಯ್ತಾ. ಫಸ್ಟ್ ಸಂಕಲ್ಪ ಮಾಡ್ತೀರಾ ನೀವು, ಹೂ ಅಕ್ಷತೆ ಅದು ನಿಮ್ದು ಸಂಕಲ್ಪದ್ದು ಅದೇ ತರನೇ ಬರೋದು. ಆದ್ರೆ ಈಗ ನಾನು ಹೇಳ್ಕೊಡೋದು ಪೂಜೆ ಮಾಡೋ ರೀತಿ ಆಯ್ತಾ. ನಾನು ಈ ದಿನ ಪೂಜೆ ಮಾಡುವ ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ. ಏನಕ್ಕೆ ಮಾಡ್ತಾ ಇದ್ದೀನಿ? ನೀನೇನು ಪೂಜೆ ಮಾಡುವಾಗ ಏನನ್ನ ಕೇಳ್ಕೊಂತೀಯಾ? ಕೇಳ್ಕೋಬಾರ್ದು. ಅಲ್ಲ ಕೇಳ್ಕೊಳೋದಲ್ಲ, ಇದು ದೇವ್ರ ಪೂಜೆ ಮಾಡುವಾಗ ಅಡಚಣೆಗಳು ಬರುತ್ತಲ್ಲ, ಅದಕ್ಕೂ ಸಂಕಲ್ಪ ಮಾಡ್ಕೋಬೇಕು ಆಂಟಿ. ಈಗ ನೀವು ದೇವ್ರ ಹತ್ರ ಏನಾರ ಕೇಳ್ತೀರಾ? ನನಗೇನು ಕೊಡಬೇಕು ಅಂತಿದೀಯೋ ಅದು ನಿನಗೆ ಗೊತ್ತಿದೆ, ನೀನೇ ಕೊಡು ಅಂತ ನಾವು ಕೇಳ್ತೀವಿ. ಅಲ್ಲ ಆಂಟಿ, ಸರಿ ಆಯ್ತು, ಅದು ನಿನ್ಗೆ ಗೊತ್ತಿದೆ, ನೀನ್ ಕೊಡು ಅಂತ ನೀನ್ ಕೇಳ್ತೀವಿ, ಇದು ಓಕೆ. ನನಗೇನೇನು ಕೊಡ್ಬೇಕು ನಿನಗೆ ಅನಿಸುತ್ತೋ ಅದನ್ನ ನಾನು ಕೊಡ್ತೀನಿ. ನನಗೂ ರಾಯರೇ ಹೇಳಿರೋದು. ಹೌದು, ನನಗೆ ಹೇಳ್ಕೊಟ್ಟಿರೋದು ರಾಯರೇ. ಆಂಟಿ ಇದೇನು ಗೊತ್ತಾ? ಆಯ್ತು, ಇದು ನೀನೊಂದು ತಿಳ್ಕೊಂಡಿದ್ಯಾ. ನಾನು ಹೇಳ್ಬೇಕಾದ್ರಲ್ಲಿ ನೀನೊಂದು ಹೇಳಿದ್ಯಾ, ಕರೆಕ್ಟ್ ಅದು. ಆದರೆ ನಾನು ಈ ದಿನ ಪೂಜೆ ಮಾಡುವ ಸಂಕಲ್ಪ ಮಾಡ್ತಾ ಇದ್ದೀನಿ. ಏನಕ್ಕೆ ಉದ್ದೇಶ? ನೀನು ಈಗಾಗಲೇ ನನಗೆಲ್ಲವನ್ನು ಕೊಟ್ಟಿದ್ಯಾ, ನಾನು ಅದಕ್ಕೆ ನಿನಗೆ ಪೂಜೆ ಮಾಡ್ತಾ ಇದ್ದೀನಿ ಹೇಳ್ಬೇಕು, ಸರಿನಾ? ಏನಕ್ಕೆ ನೀನು ವ್ಯಾಪಾರಿ ಥರ ಕುತ್ಕೊಂಡು ನಂಗೆ ಅದು ಬೇಕು ಇದು ಬೇಕು ಅಂತ ಏನು ಕೇಳೋಂಗಿಲ್ಲ. ನನಗೆ ಅದು ಕೊಡು